ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದಂತಹ ಬೆಂಗಳೂರಿಗರಿಗೆ ವರ್ಣ ತಂಪೇರುವುದಕ್ಕೆ ಬಂದ ಅಂತ ಖುಷಿ ಪಡುವಷ್ಟರಲ್ಲೇ ಆ ಮಳೆ ಮೃತ್ಯು ರೂಪಿಯಾಗಿ ಅಪ್ಪಳಿಸಿದೆ. ಬುಧವಾರ ಸಂಜೆ ಸುರಿದಂತಹ ಧಾರಾಕಾರ ಮಳೆ ಇಡೀ ಸಿಲಿಕಾನ್ ಸಿಟಿಯನ್ನೇ ಅಕ್ಷರಶಃ ತತ್ತರಿಸುವಂತೆ ಮಾಡಿದೆ. ಮಳೆ ಆರ್ಭಟಕ್ಕೆ ಸಿಲುಕಿ ನಗರದ ವಿವಿಧೆಡೆ ಬರೋಬ್ಬರಿ 10 ಮಂದಿ ಅಮಾಯಕರು ಜೀವವನ್ನ ಕಳ್ಕೊಂಡಿದ್ದು, ಸಂತೋಷ ತರಬೇಕಿದ್ದಂತಹ ಮೊದಲ ಮಳೆ ಈಗ ಇಡೀ ನಗರದಲ್ಲಿ ಶೋಕದ ವಾತಾವರಣವನ್ನ ಸೃಷ್ಟಿಸಿದೆ. ಭಾರತ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ನಿನ್ನೆ ಬೆಂಗಳೂರಿನಲ್ಲಿ ದಾಖಲೆಯ ಮಳೆಯಾಗಿದೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಗರದಲ್ಲಿ ಒಟ್ಟು 111 ಮಿಲಿಮೀಟರ್ ಮಳೆ ದಾಖಲಾಗಿದ್ದು, ಇದು ಏಪ್ರಿಲ್ ತಿಂಗಳಿನಲ್ಲಿ ಇದುವರೆಗೂ ದಾಖಲಾದಂತಹ ಸಾರ್ವಕಾಲಿಕ ಗರಿಷ್ಠ ಮಳೆಯಾಗಿದೆಯಂತೆ. ಈ ಹಿಂದೆ 2001ರಲ್ಲಿ 108.6 ಮಿಲಿಮೀಟರ್ ಮಳೆಯಾಗಿದ್ದೇ ದೊಡ್ಡ ದಾಖಲೆಯಾಗಿತ್ತು. ಆದ್ರೆ ನಿನ್ನೆ ಕೇವಲ 1 ಗಂಟೆಯಲ್ಲಿ 80 ಮಿಲಿಮೀಟರ್ ಮಳೆ ಸುರಿದು ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಬೀಸಿದಂತಹ ಗಾಳಿ ನಗರವನ್ನ ಅಸ್ತವ್ಯಸ್ತಗೊಳಿಸಿದೆ. ಸಾವಿನ ಸಂಖ್ಯೆಯಲ್ಲೂ ಕೂಡ ಅತಿ ಹೆಚ್ಚು ಅನಾಹುತ ಆಗಿದ್ದು ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ನ ಬಳಿ. ಮಳೆಯಿಂದಾಗಿ ರಕ್ಷಣೆ ಪಡೆಯೋದಕ್ಕೆ ಗೋಡೆಯ ಪಕ್ಕ ನಿಂತಿದ್ದಂತಹ ಮಗು ಸೇರಿದಂತೆ 7 ಮಂದಿ ಗೋಡೆ ಕುಸಿದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ. ಇನ್ನುಳಿದಂತೆ ಜೆಪಿ ನಗರ ಮತ್ತು ಯಾರಬ್ ನಗರದಲ್ಲಿ ವಿದ್ಯುತ್ ಸ್ಪರ್ಶದಿಂದ 2 ಮೃತಪಟ್ಟರೆ, ಚಾಮರಾಜಪೇಟೆಯಲ್ಲಿ ಮನೆಯ ಮೇಲ್ಛಾವಣಿಯ ಕಲ್ಲು ಬಿದ್ದು ಮಂಜುನಾಥ್ ಅನ್ನುವರು ಸಾವನ್ನಪ್ಪಿದ್ದಾರೆ. ಈ ಸಾಲು ಸಾವುಗಳು ನಗರದ ಮೂಲ ಸೌಕರ್ಯದ ವೈಫಲ್ಯವನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಗಾಳಿ ಮಳೆಯ ಅಬ್ಬರ ನಗರದಾದ್ಯಂತ ರಸ್ತೆಗಳು ಜಲಾವೃತವಾಗಿದ್ದಲ್ಲದೆ ಬರೋಬ್ಬರಿ 170 ಮರಗಳು ನೆಲಕ್ಕೆ ಉರುಳಿವೆ ಮತ್ತು 400ಕ್ಕೂ ಹೆಚ್ಚು ಬೃಹತ್ ಕೊಂಬೆಗಳು ಮುರಿದು ಬಿದ್ದಿದೆ. ಇದರಿಂದಾಗಿ ನೂರಾರು ವಾಹನಗಳು ಜಖಂಗೊಂಡಿದ್ದು, ಕೆಆರ್ ಸರ್ಕಲ್ ಅಂಡರ್ ಪಾಸ್ ಸೇರಿದಂತೆ ಹಲವು ಮುಖ್ಯ ರಸ್ತೆ ಕೆರೆಯಂತಾಗಿದ್ವು. ರಾತ್ರಿಯಿಡೀ ಸಂಚಾರ ದಟ್ಟಣೆ ಉಂಟಾಗಿ ಜನರು ಮನೆ ಸೇರೋದಕ್ಕೂ ಕೂಡ ಅಲ್ಲಿ ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಇವತ್ತು ಕೂಡ ಹಲವು ರಸ್ತೆಗಳಲ್ಲಿ ಮರಗಳನ್ನ ತೆರವುಗೊಳಿಸುವಂತಹ ಕಾರ್ಯ ಮುಂದುವರಿತಾನೆ ಇದೆ. ಇನ್ನೂ ಕೆಲವೊಂದು ಕಡೆ ಹಾಗೆ ಬಿದ್ಕೊಂಡಿದೆ ಮರಗಳೆಲ್ಲ ರಸ್ತೆಯಲ್ಲಿ. ಹಾಗಾಗಿ ಇವತ್ತು ಸಂಚಾರ ಕೂಡ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ರಾಜಧಾನಿ ಮಾತ್ರ ಅಲ್ಲದೆ ರಾಜ್ಯದ ಇತರ ಭಾಗಗಳಲ್ಲಿಯೂ ಕೂಡ ಹವಾಮಾನ ಏರುಪೇರಾಗಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಾದಂತಹ ಕಲಬುರಗಿ ಇರಬಹುದು, ಬೀದರ್ನಲ್ಲಿ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ಜನರು ಬಿಸಿಗಾಳಿಯ ತಾಪಕ್ಕೆ ಬೆಂದು ಹೋಗ್ತಾ ಇದ್ದಾರೆ. ಇತ್ತ ಕರಾವಳಿ ಭಾಗದಲ್ಲಿ ಕೂಡ ಉಷ್ಣಾಂಶದ ಜೊತೆಗೆ ತೇವಾಂಶ ಹೆಚ್ಚಾಗಿದ್ದು ಸೆಕೆಯ ಅನುಭವದ ಇಲ್ಲಿ ವಿಪರೀತವಾಗಿದೆ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಯಲ್ಲಿ ಬಿಸಿಲಿನ ಅಬ್ಬರವಿದ್ರೆ, ಇನ್ನೊಂದು ಕಡೆಯಲ್ಲಿ ಮಲೆನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆಯ ವಾತಾವರಣ ಮುಂದುವರೆದಿದೆ. ಜೊತೆಗೆ ಮುಂದಿನ 2 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ದಕ್ಷಿಣದ ಒಳನಾಡಿನ ಜಿಲ್ಲೆಗಳಾದಂತಹ ತುಮಕೂರು, ಹಾಸನ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಗುಡುಗು, ಸಿಡಿಲು, ಮಿಂಚು ಹಾಗೂ ಆಲಿಕಲ್ಲು ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ದಕ್ಷಿಣ ಒಳನಾಡು ಮತ್ತು ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ವಿಶೇಷವಾಗಿ ಸಂಜೆ ವೇಳೆಗೆ ಜೋರಾಗಿ ಗಾಳಿಯೊಂದಿಗೆ ಮಳೆಯಾಗುವಂತಹ ಎಲ್ಲಾ ಸೂಚನೆಗಳು ಇದೆ. ಮಳೆಯ ನಂತರ ಉಷ್ಣಾಂಶದಲ್ಲಿ ಮತ್ತೆ 1 ರಿಂದ 2 ಡಿಗ್ರಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗ ಒಂದು ಸಂಜೆ 4-5 ಗಂಟೆಯಷ್ಟೊತ್ತಿಗೂ ಕೂಡ ಮಳೆ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು. ನಗರದಲ್ಲಿ ಮಳೆಯ ಅವಾಂತರಗಳು ಇನ್ನೂ ಮುಂದುವರಿಯುವ ಸಾಧ್ಯತೆ ಇರೋದ್ರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮಳೆ ಬರುವಾಗ ಮರದ ಕೆಳಗಡೆ ನಿಲ್ಲುವುದು, ಹಳೆಯ ಗೋಡೆಗಳ ಬಳಿ ಆಶ್ರಯವನ್ನ ಪಡೆಯುವುದಿರಬಹುದು ಅಥವಾ ವಿದ್ಯುತ್ ಕಂಬಗಳ ಹತ್ತಿರ ಹೋಗೋದನ್ನ ಕಡ್ಡಾಯವಾಗಿ ತಪ್ಪಿಸಬೇಕು. ಜಲಾವೃತಗೊಂಡಿರುವಂತಹ ಅಂಡರ್ ಪಾಸ್ಗಳಿಗೆ ದಯವಿಟ್ಟು ಯಾರು ಕೂಡ ಇಳಿಬೇಡಿ. ಅಲ್ಲಿ ವಿದ್ಯುತ್ ತಂತಿಗಳಾಗಬಹುದು, ವೈರ್ಗಳೇನಾದ್ರೂ ಬಿದ್ದಿದ್ರೆ ಗೊತ್ತಾಗೋದಿಲ್ಲ, ಕರೆಂಟ್ ಶಾಕ್ ಹೊಡೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾರು ಕೂಡ ಸಾಹಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಸುರಕ್ಷತೆ ಇಲ್ಲಿ ನಿಮ್ಮ ಕೈಯಲ್ಲೇ ಇರೋದ್ರಿಂದಾಗಿ ಎಲ್ಲರೂ ಕೂಡ ಜಾಗರೂಕರಾಗಿ ಇರಬೇಕು. ಹವಾಮಾನ ಇಲಾಖೆಯ ಸೂಚನೆಯನ್ನ ಎಲ್ಲರೂ ಪಾಲಿಸಿ ಪ್ರಾಣಾಪಾಯದಿಂದ ಪಾರಾಗಿ.